ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಜಾಮೀನು, ಷರತ್ತುಬದ್ಧ ಜಾಮೀನು ನೀಡಿದ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ. ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿಯ ಶವ ಪತ್ತೆ, ಗೌರಿಬಿದನೂರು ತಾಲೂಕಿನ ಮೇಳಿಯ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಶವ ಪತ್ತೆ, ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಗುಡಿಬಂಡೆಯಲ್ಲಿ ಸಿಪಿಎಂ ಉಪವಾಸ ಸತ್ಯಾಗ್ರಹ, ಬಡವರ ವಿರೋಧಿ ಕಾಯ್ದೆ ಎಂದು ಆಕ್ಷೇಪ, ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ರಕ್ಷಣೆಗಾಗಿ ಉಪವಾಸ. ವಾರ್ತೆಗಳ ವಿವರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ ಬಂಧನವಾಗಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಷರತ್ತುಬದ್ಧ ಜಾಮೀನು ನೀಡಿರುವ ನ್ಯಾಯಾಲಯ ಯಾವುದೇ ಸಂಭ್ರಮಾಚರಣೆ ನಡೆಸದಂತೆ ಸೂಚನೆ ನೀಡಿದೆ. ಸರ್ಕಾರಿ ಅಧಿಕಾರಿ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಬಂಧನವಾಗಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಇಂದು ಜಾಮೀನು ನ್ಯಾಯಾಲಯ ಕೊನೆಗೂ ಷರತ್ತುಬದ್ಧ ಜಾಮೀನು ನೀಡಿದೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಬ್ಯಾನರ್ ತೆರವುಗೊಳಿಸುವ ವಿಚಾರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ 13 ದಿನಗಳ ಕಾಲ ನಾಪತ್ತೆಯಾಗಿ ಕೊನೆಗೂ ಕೇರಳದಲ್ಲಿ ಬಂಧನಕ್ಕೆ ಒಳಗಾದ ರಾಜೀವ್ ಗೌಡಗೆ ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ನೀಡಿದೆ. ರಾಜೀವ್ ಗೌಡ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ನ್ಯಾಯಾಲಯದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜೀವ್ ಗೌಡ ಅವರಿಗೆ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅದಕ್ಕಾಗಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು 15,000 ರಾಜೀವ್ ಗೌಡ ಮೇಲೆ ರಾಜಕೀಯ ಪಿತೂರಿ ನಡೆದಿದ್ದು ಅದನ್ನು ಅವರು ರಾಜಕೀಯವಾಗಿ ಎದುರಿಸುತ್ತಾರೆ. ನಾವು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಮಾಡುತ್ತೇವೆ ಎಂದು ಹೇಳಿದರು. ನ್ಯಾಯಾಲಯದಿಂದ ಆದೇಶ ಪತ್ರಗಳೊಂದಿಗೆ ಚಿಂತಾಮಣಿ ತಾಲೂಕು ಉಪ ಕಾರಾಗೃಹದತ್ತ ವಕೀಲರು ಸಾಗಿದ್ದು, ನಡೆಯಬೇಕಾದ ಎಲ್ಲ ವಿಚಾರಗಳು ಪೂರ್ಣಗೊಂಡ ನಂತರ ರಾಜೀವ್ ಗೌಡ ರಾತ್ರಿಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ನ್ಯಾಯಾಲಯದಿಂದ ಜಾಮೀನು ದೊರೆತಿರುವ ವಿಚಾರ ತಿಳಿಯುತ್ತಿದ್ದಂತೆ ರಾಜೀವ್ ಗೌಡ ಕುಟುಂಬಸ್ಥರು ಚಿಂತಾಮಣಿ ಉಪ ಕಾರಾಗೃಹಕ್ಕೆ ಆಗಮಿಸಿದ್ದು, ಎಲ್ಲ ಫಾರ್ಮಾಲಿಟೀಸ್ ಪೂರ್ಣಗೊಳಿಸಿದ ನಂತರ ರಾಜೀವ್ ಗೌಡ ಬಿಡುಗಡೆಯ ನಿರೀಕ್ಷೆ ಇದೆ. ನಾನಿವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ದರೂ ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂಥ ಒಂದು ತ್ಯಾಗ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವುದೇ ಒಂದು ನಾನು ಕಳ್ತನ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ. ಆದರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು. ಆದರೂ ಕೂಡ ನಾನು ನ್ಯಾಯಕ್ಕೆ ತಲೆಬಾಗ್ತೀನಿ, ಸತ್ಯಕ್ಕೆ ಗೌರವ ಕೊಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತು ನ್ಯಾಯ ಸಿಗಬೇಕದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು, ಕಾನೂನು ರೀತಿಯ ಹೋರಾಟ ಮಾಡ್ತೀನಿ. ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ, ಧೈರ್ಯವನ್ನು ತುಂಬಿದಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು, ನನ್ನ ತಂದೆ ತಾಯಂದಿರಿರ್ಬೋದು, ಹಾಗೂ ಅಣ್ಣ ತಮ್ಮಂದ್ರಲ್ಲಿರ್ಬೋದು, ನನ್ನ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ ನಾವಿದ್ದೇವೆ, ನಿನಗೆ ಏನೇ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ. ತುಂಬ ಸಂತೋಷ ಆಗ್ತಿತ್ತು. ಅಂದರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಥರನೂ ಅನಿಸ್ತಿತ್ತು. ಆದರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ, ನಾನು ಯಾವತ್ತೂ ಕೂಡ ಇಲ್ಲದೇ ಇರೋಂಥದ್ದಕ್ಕೆ ಯಾವುದಕ್ಕೂ ಹೋಗಲಿಲ್ಲ. ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ. ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರೆಗೂ ಏನಾಗಿದೆ ಅಂದರೆ, ಇವತ್ತು ಈ ಒಂದು ವಿಚಾರ
ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ. ಖಂಡಿತವಾಗ್ಲೂ ಇದು ಒಂದು ರಾಜಕೀಯ ಪಿತೂರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಥರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಿಂದ ಗೋಳಪುರಕ್ಕೆ ಹೋಗುವ ಮಾರ್ಗದ ಜಮೀನಿನಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮೇಳ್ಯ ಗ್ರಾಮದ 35 ವರ್ಷದ ನರಸಿಂಹಮೂರ್ತಿ ಎಂಬುವವರು ಮೃತರೆಂದು ಗುರುತಿಸಲಾಗಿದ್ದು, ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಿಂದ ಗೋಳಾಪುರಕ್ಕೆ ಹೋಗುವ ಮಾರ್ಗದ ಜಮೀನಿನಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮೇಳ್ಯ ಗ್ರಾಮದ 35 ವರ್ಷದ ನರಸಿಂಹಮೂರ್ತಿ ಅನ್ನೋರು ಮೃತರೆಂದು ಗುರುತಿಸಲಾಗಿದ್ದು, ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮೃತ ನರಸಿಂಹಮೂರ್ತಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಬುಧವಾರ 11 ಗಂಟೆಗೆ ಮನೆಯಿಂದ ಹೊರ ಹೋಗಿದ್ದು, ಎಷ್ಟೊತ್ತಾದರೂ ಮನೆಗೆ ಬಾರದೇ ಇರುವ ಕಾರಣಕ್ಕೆ ಕುಟುಂಬದವರು ಎಲ್ಲ ಕಡೆ ಹುಡುಕಿದ್ದಾರೆ. ಗುರುವಾರ ಗ್ರಾಮಸ್ಥರೊಬ್ಬರು ಜಮೀನು ಕಡೆ ಹೋಗಿದ್ದು, ಅನುಮಾನಾಸ್ಪದವಾಗಿ ಬಿದ್ದಿದ್ದ ಶವವನ್ನು ಕಂಡು ಗಾಬರಿಯಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮೃತ ವ್ಯಕ್ತಿ ಮೇಳ್ಯ ಗ್ರಾಮದ ನರಸಿಂಹಮೂರ್ತಿ ಅಂತ ತಿಳಿದುಬಂದಿದೆ. ಈ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿದ್ದು, ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ನರಸಿಂಹಮೂರ್ತಿಯ ಪತ್ನಿ ಭಾರತಿ ಮಾತನಾಡಿ, ನನ್ನ ಗಂಡ ಬುಧವಾರ ಮನೆಯಿಂದ ಹೋಗಿದ್ದಾರೆ. ರಾತ್ರಿ ಮನೆಗೆ ಬಂದಿಲ್ಲ ಅಂತ ಎಲ್ಲ ಕಡೆ ಹುಡುಕಿದ್ದೇವೆ. ಮನೆಯಲ್ಲಿ ನಾನು ನಮ್ಮ ಅತ್ತೆ ಮಾತ್ರ ಇರ್ತೇವೆ. ಕೂಲಿ ಕೆಲಸಕ್ಕೆ ನನ್ನ ಗಂಡ ಹೋಗ್ತಿದ್ದ. ಯಾವುದೇ ಜಗಳ ಗಲಾಟೆಗಳು ನಡೆದಿಲ್ಲ. ಆಗಾಗ ಪಿಟ್ಸ್ ಬರ್ತಿತ್ತು ಅಂದರು. భోజనంకి వచ్చి 11 గంటల భోజనం తినిపోయినాడు సార్. బాబుని మాట్లాడి ఎత్తుకొని బాగా మాట్లాడుకొని ఉండి అన్నం తినిపోయి సార్. అంతే చూసింది అంతే సార్. నేను ఇంకెందుకు కొట్లాడలేదు, ఏమీ పీకలాడలేదు సార్. బాగా చూసుకుంటా అండి అంతే. ఏ ఊరు శుద్ధికి పోయలేదు సార్. చేను దగ్గరికి పోతాండే, జువాలు మేపుకుంటాండే, మా ఇంటికి వెళ్ళొచ్చు చేస్తాండే సార్. 7 గంటలకు తిని 8 గంటలకు అంతా పనుకొనిస్తాండే సార్. నిన్న ఒక్కనాడే సార్. నేను 11 గంటల్లో పోయిండేవాడే అసలు రానే లేదు సార్. పోయినాడు. మేమంతా నెల పుడికి ఎక్కడున్నాడో మాకే తెలియక ఊరికి అయిపోయింది. ఎవరి మీద నాకు తెలియదు సార్. అసలు మేము ఎవరు శుద్ధికి పోయలేదు సార్. మా మీదకి ఎవరు మేము పోయేదిలే, వాళ్ళు వచ్చేది లేదు సార్. మాకేమేమి ఎవరితో అంటాడికి పోయలేదు. మాదెంత అంత చూసుకుంటా అంటున్నాను. ಘಟನೆಗೆ ಸಂಬಂಧಿಸಿ ಸ್ಥಳಕ್ಕೆ ಡಿವೈಎಸ್ಪಿ ಪ್ರಕಾಶ್, ಸಿಪಿಐ ಅಂಜನ್ ಕುಮಾರ್, ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲಾಗಿ ಜಾರಿಗೆ ತಂದಿರುವ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಮಿಷನ್ ಕಾಯ್ದೆ ಗ್ರಾಮೀಣ ಬಡವರು, ಕೃಷಿ ಕೂಲಿ ಕಾರ್ಮಿಕರಿಗೆ ಮರಣ ಶಾಸನವಾಗಿದ್ದು, ಈ ಕಾಯ್ದೆ ತಕ್ಷಣ ಹಿಂಪಡೆಯಬೇಕೆಂದು ಆಗ್ರಹಿಸಿ ಸಿಪಿಎಂ ಪಕ್ಷ ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ನರೇಗಾ ಯೋಜನೆ ಹೆಸರು ಬದಲಿಸಿರೋದನ್ನ ಖಂಡಿಸಿ ಗುಡಿಬಂಡೆಯಲ್ಲಿ ಸಿಪಿಎಂ ಪ್ರತಿಭಟನೆ ನಡೆಸಿತು. ಈ ವೇಳೆ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿ ವೆಂಕಟಪ್ಪ, ಗ್ರಾಮೀಣ ಬಡವರಿಗೆ ಆಸ್ತಿಯಾಗಿದ್ದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಿಸಿ ಬಡವರ ವಿರೋಧಿ ವಿಬಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರೋದು ಖಂಡನೀಯ ಅಂದರು. ಸಿಪಿಎಂ ತಾಲೂಕು ಸಮಿತಿ ಸದಸ್ಯ ರಮಣ ಮಾತನಾಡಿ, ಶ್ರೀಮಂತರಿಗೆ ಅನುಕೂಲವಾಗುವ ಕಾಯ್ದೆಗಳನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ದೇಶದ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಮಧ್ಯಮ ರೈತರು ಹಾಗೂ ಕೂಲಿ ಕಾರ್ಮಿಕರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಬಡವರ ವಿರೋಧಿ ಕಾಯ್ದೆ
ತಕ್ಷಣ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮಿತಿ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಲಸೆ ಸಮಸ್ಯೆ ತಪ್ಪಿಸಲು ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೈಬಿಟ್ಟು ಹೊಸ ಕಾಯ್ದೆ ಜಾರಿಗೊಳಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ವಿ ರಾಮ್ಜಿ ಕಾಯ್ದೆ ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಮಹಾತ್ಮ ಪುಣ್ಯಾತ್ಮರು, ಆದ್ರೆ ಅವ್ರ ಹೆಸರು ಬಿಟ್ಟು ಯಾರೋ ಅವರ ಸಂಸ್ಥಾಪಕರು ಅವರ ಪಕ್ಷದ ಒಂದು ಹೆಸರಿಟ್ಕೊಂಡು ಇದು ಮಾಡೋದು ಎಷ್ಟು ಸರಿ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ಕೊಟ್ಟರು? 15 ವರ್ಷ ಆಗ್ತದೆ ಅವರು ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ಈಗ ಏನೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಲಸೆ ಹೋಗುವಂತ ಒಂದು ಪರಿಸ್ಥಿತಿಯನ್ನು ತಪ್ಪಿಸಬೇಕು ಅಂತ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಮ್ಮ ಎಡಪಕ್ಷಗಳ ಮತ್ತು ಕಾಂಗ್ರೆಸ್ ನೇತೃತ್ವ ಸರ್ಕಾರದಲ್ಲಿ ಮಾಡಿರುವಂತಹ ಯೋಜನೆಯನ್ನು ಈ ಕೈ ಬಿಟ್ಟು ಬೇರೆ ತರ ಮಾಡೋದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವ್ರು ಏನನ್ನ ಮಾಡದೇ ಇದ್ರು ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಆಕೆ ನೋಡಲು ಸುರಸುಂದರಿ, ತನ್ನ ಅಂದವನ್ನೇ ಬಂಡವಾಳ ಮಾಡಿಕೊಂಡು ಯುವಕರಿಗೆ ಬಲೆ ಬೀಸುತ್ತಿದ್ದಳು. ಇವಳ ಮಾಯಾಜಾಲಕ್ಕೆ ಬಲಿಯಾಗಿದ್ದು ಮಾತ್ರ ಡೆಲಿವರಿ ಬಾಯ್. ಊರೂರು ಅಲೆದು ಜೀವನ ಸಾಗಿಸುತ್ತಿದ್ದ ಇವನ ಬಳಿ ಮದುವೆಯ ಆಟ ಆಡಿ ಲಕ್ಷ ಹಣ ದೋಚಿರುವ ಆರೋಪ ಕೇಳಿ ಬಂದಿದೆ. ಹೌದು, ಹೀಗೆ ಪೊಲೀಸ್ ಠಾಣೆಯ ಮುಂದೆ ಹೆಂಡತಿ ಜೊತೆಗೆ ಇರುವ ಫೋಟೋ ತೋರಿಸುತ್ತಿರುವ ಗಂಡ, ತನ್ನ ಬಳಿ ಹಣ ಹಾಕಿಸಿಕೊಂಡಿರುವ ಲೀಸ್ಟ್ ತೋರುತ್ತಿರುವ ಮತ್ತೊಬ್ಬ ಯುವಕ, ನ್ಯಾಯ ಬೇಕು ಎಂದು ಇಬ್ಬರು ಅಳಲು ತೋಡಿಕೊಳ್ಳುತ್ತಿರುವ ಇಬ್ಬರು ಗಂಡಂದಿರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆ ಬಳಿ. ಹೌದು, ದೊಡ್ಡಬಳ್ಳಾಪುರದ ಹಣಮೆ ಗ್ರಾಮದ ಸುಧಾರಾಣಿ ಇಬ್ಬರು ಗಂಡಂದರಿಗೆ ಮೋಸ ಮಾಡಿರುವ ಆರೋಪ ಹೊತ್ತ ಮಹಿಳೆ. ಈಕೆ ಕಳೆದ 7-8 ವರ್ಷಗಳ ಹಿಂದೆ ಹೀರೇಗೌಡ ಎಂಬ ವ್ಯಕ್ತಿಯೊಂದಿಗೆ ಮದುವೆ ಆಗಿದ್ಲಂತೆ. ಇಬ್ಬರು ಪ್ರಾರಂಭದಲ್ಲಿ ಅನ್ಯೋನ್ಯವಾಗಿಯೇ ಇದ್ರು. ಇವರಿಬ್ಬರ ಪ್ರೀತಿಗೆ ಒಂದು ಗಂಡು ಮತ್ತೊಂದು ಹೆಣ್ಣು ಮಗುವಿದೆ. ಆದ್ರೆ ಇವರ ಸಂಸಾರದಲ್ಲಿ ಬಿರುಕು ಬಂದ ಹಿನ್ನೆಲೆ ಕಳೆದ 3 ವರ್ಷದಿಂದ ಇಬ್ಬರು ದೂರವಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಮಹಿಳೆ ಬೇರೆ ಬೇರೆ ಯುವಕರಿಗೆ ಬಲೆ ಬೀಸಿದ್ದಾಳೆ. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಅನಂತಮೂರ್ತಿ ಎಂಬ ಯುವಕನಿಗೆ ಸುಧಾರಾಣಿ ಬಲೆ ಬೀಸಿದ್ದಾಳೆ. ಆನ್ಲೈನ್ ನಲ್ಲಿ ವಸ್ತುಗಳನ್ನ ಬುಕ್ ಮಾಡಿಕೊಂಡಿದ್ದ ವೇಳೆ ಡೆಲಿವರಿಗೆ ಬಂದಾಗ ನಂಬರ್ ತೆಗೆದುಕೊಂಡು ಮೊದಲು ಸ್ನೇಹ ಬೆಳೆಸಿದ್ದಾಳೆ. ಸ್ನೇಹ ನಂತರ ಪ್ರೀತಿಯಾಗಿ ನನ್ನ ಗಂಡ ತೀರಿ ಹೋಗಿದ್ದಾನೆ ಎಂದು ಸುಳ್ಳು ಹೇಳಿ ಮದುವೆ ಆಗಿದ್ಲಂತೆ. ಪಾಪ ಒಂಟಿ ಮಹಿಳೆ, ಜೀವನ ಕಟ್ಟಿಕೊಡೋಣ ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ಮದುವೆ ಆಗಿದ್ದಾನೆ ಡೆಲಿವರಿ ಬಾಯ್. ನಾನು ಅವ್ರಿಗೆ ಡೆಲಿವರಿ ಕೊಡೋಕೆ ಹೋದಾಗ ಈ ಥರ ಅಮೌಂಟ್ ಎಕ್ಸ್ಟ್ರಾ ಮಗದ ಬರ್ಗಡೆ ಸರ್, ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಕೊಡಿ ಅಂತ ಹೇಳಿದರು. ಕೊಡ್ತೀನಿ, ಜಮೀನು ದುಡ್ಡು ಬರುತ್ತೆ ಅಂತ ಹೇಳಿದರು. ಸರಿ ಮೇಡಮ್ ಆಯ್ತು ತಗೊಳ್ಳಿ ಅಂತ ಕೊಟ್ಟಿದ್ದೆ. 20,000 ಕೊಟ್ಟಿದ್ದೆ ಮುಂಚೆ. ಅದಕ್ಕೆ ಆದಮೇಲೆ ಸುಮ್ಮನೆ ಅದೇ ಅವರೇ ಫೋನ್ ಮಾಡಿ ಈ ಥರ ನನಗೆ ಹಸ್ಬೆಂಡ್ ತೀರೋಗಿದ್ದಾರೆ,
ನಮ್ಮ ಮದುವೆ ಮಾಡ್ಕೊತೀರಾ ಅಂತ ಈಗೆಲ್ಲ ಕೇಳಿದ್ರು. ನಾನು ಯೋಚನೆ ಮಾಡಿಬಿಟ್ಟು ಸರಿ ಮೇಡಮ್ ಆಯಿತು ಅಂತ ಒಪ್ಕೊಂಡು, ನನಗೆ ಮಗು ಇಲ್ಲ ಅಂತ ಹೇಳಿದರು. ಒಂದು ಮಗು ಇದೆ, ಇನ್ನೊಂದು ಮಗು ಇಲ್ಲ ಅಂತ ಹೇಳಿದರು. ಗಡ್ಡ ತೀರೋಗಿದ್ದಾನೆ ಅಂತಲೂ ಸುಳ್ಳು ಹೇಳಿದರು ನನಗೆ. ಆಮೇಲೆ ಸರ್ ಅದಕ್ಕೆ ನಾನು ಒಪ್ಕೊಂಡಿದ್ದು. ನಾನು ಇಲ್ಲಾಂದರೆ ನಾನು ಒಪ್ಕೊತಾ ಇರಲಿಲ್ಲ. ಆಮೇಲೆ ಒಂದು ನಮ್ಮ ಅತ್ತೆ ತೀರೋಗಿದ್ದಾರೆ, ಅವ್ರಿಗೆ ತಿಥಿ ದುಡ್ಡು ಮಾಡೋಕ್ಕೆ ದುಡ್ಡು ಬೇಕು. ಆಮೇಲೆ ನಮ್ಮ ಮಾವನಿಗೆ ಆಪ್ರೇಷನ್ ಮಾಡಿಸ್ಬೇಕು, ಆಕ್ಸಿಡೆಂಟ್ ಆಗಿದೆ, ಈ ಥರ ಎಲ್ಲ ಹೇಳಿ ನನ್ನ ಹತ್ರ ಒಂದು 23 ಇಂದ 24 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಸಾಲ ನನ್ನ ಹತ್ರ ಸಾಲ ಮಾಡಿಸ್ಬಿಟ್ಟಿದ್ದಾರೆ ಫುಲ್ಲು. ಕೊನೆಗೆ ಇವಾಗ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಶಿವಗೌಡ ಅಂತ. ಅವರು ಇವತ್ತು ನನಗೆ ಏನೋ ಇನ್ ಕೇಸ್ ಕಾಲ್ ಮಾಡಿದರೆ ನಾನು ನನ್ನ ಬಗ್ಗೆ ಏನೋ ಟಿ ವಿನಲ್ಲಿ ಬಂದರೆ ಕೊಲೆ ಮಾಡಿಬಿಡ್ತೀನಿ, ನಾನು ಇವಾಗೇ ಮರ್ಡ್ರ್ ಮಾಡಿದ್ದೀನಿ, ಈ ಥರ ಎಲ್ಲ ಬೆದರಿಕೆ ನನಗೆ ಆಗ್ತಾಯಿದ್ದಾರೆ. ಅವರು ಈ ಥರ ಎಲ್ಲ ಅವ್ಳು ಮೋಸ ಮಾಡಿದ್ದಾಳೆ ಸರ್ ನಮಗೆಲ್ಲ. ಈ ಹುಡುಗಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಹಲವಾರು ಇದೆ ಸರ್, ಎಲ್ಲ ಇದೆ ಹುಡುಗಿಗೆ. ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಹುಡುಗಿ ಹೀಗೆ ಅಂತ. ಗಂಡ ಬದುಕಿದ್ದಾನೆ ಅಂತ ನನಗೆ 1.5 ತಿಂಗಳು ಮುಂಚೆ ನನಗೆ ಗೊತ್ತಾಯಿತು. ಈ ಹುಡುಗಿ ಹಿಂಗೆ ಹೋಗಿದ್ದಾಳೆ ಅಂತ ಅವ್ರು ಗಂಡಂಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ನನಗೆ 45 ಲಕ್ಷ ನನಗೂ ವಂಚನೆ ಮಾಡಿ ಹೋಗ್ಬಿಟ್ಟಿದ್ದಾಳೆ, ನನಗೂ ಮಹಿಳೆ ಇದ್ರೆ ನ್ಯಾಯ ಸಿಗಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇವಾಗ ಮಕ್ಕಳು ಇಬ್ಬರಿದ್ದಾರೆ ಆ ಹುಡುಗಿಗೆ. ಹೇಳಿದ್ರೆ ಮಕ್ಕಳೇ ಇಲ್ಲ ನನಗೆ ಅಂತ ಅವ್ರ ಹತ್ರನೂ ಸುಳ್ಳು ಹೇಳ್ತಾ ಇದ್ದಾಳಂತೆ. ಮದುವೆನೂ ಆಗಿಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ ನನಗೆ ಅಂತ ಅವ್ರ ಹತ್ರನೂ ಸುಳ್ಳು ಹೇಳಿದ್ದಾಳಂತೆ. ಈ ಥರ ಎಲ್ಲ ವಂಚನೆ ಮಾಡ್ತಾ ಇದ್ದಾಳೆ ಸರ್ ಈ ಹುಡುಗಿ. 3 ತಿಂಗಳು ಮದುವೆ ಮಾಡ್ಕೊಂಡ್ವಿ ಸರ್ ನಾವು. ಯಾರು ಶಾಸ್ತ್ರೋಕ್ತವಾಗಿ ನಾವು ಮಾಡ್ಕೊಂಡಿಲ್ಲ, ಸಂಪ್ರದಾಯ ಪ್ರಕಾರ ತಾಳಿ ಕಟ್ಟಿದ್ದೀನಿ ಸರ್. ಇಬ್ಬರೇ ಹೋಗಿ ಇಬ್ಬರೇ ಮಾಡ್ಕೊಂಡಿದ್ದೀವಿ. ಅದ್ರ ಫೋಟೋ ಸಮೇತ ನನ್ನ ಹತ್ರ ಇದೆ. ಸೊ ಮೊದಲು ಅಬ್ಜೆಕ್ಷನ್ 1-2 ತಿಂಗಳು ಮಾಡಿದರು. ಆಮೇಲೆ ಅವರು ಒಪ್ಕೊಂಡು ಈ ಹುಡುಗಿ ಆಗಾಗ ಮನೆಗೆ ಬರ್ತಿದ್ಲು. ತಿರ್ಗಾ ಮಗು ನೋಡ್ಕೊಬೇಕು ಊರಲ್ಲಿ ಅಂತ ಈ ಹುಡುಗಿ ಜಾಸ್ತಿ ಸುಮಾರು ಕಾಲ ಅಲ್ಲೇ ಇದ್ಲು ಆ ಹುಡುಗಿ. ಆಲ್ಮೋಸ್ಟು ಅಷ್ಟು ಬರಲೇ ಇಲ್ಲ ಮನೆಗೆ. ನಾನು ಅವಾಗ ಬರ್ತಾಯಿದ್ಲು ಅಷ್ಟೇ, ತಿಂಗಳು 1 ಸರಿ 2 ಸರಿ ಈಗ ಬರ್ತಾಯಿದ್ಲು ಅಷ್ಟೇ ನಮ್ಮ ಮನೆಗೆ. ಒಟ್ಟು ನನಗೆ ಒಂದು 24 ಲಕ್ಷ 25 ಲಕ್ಷ ಆಗಿದೆ ಸರ್. ನನಗೂ ಹಣ ವಾಪಸ್ ಬೇಕು. ಈಗ ಕನಕಪುರದಲ್ಲಿ, ಕನಕಪುರ ಊರು, ಅಲ್ಲಿ ಗ್ರಾಮ ಇದು ಬಂದು ಮಳಗಲು ಅಂತೆ, ಮಳಗಲು, ಅದರಲ್ಲಿ ಶಿವಗೌಡ ಅನ್ನೋರ ಮದುವೆ ಆಗಿದ್ದಾರೆ. ಅವರು ಬೆದರಿಕೆ ಆಗ್ತಾ ಇದ್ದಾರೆ, ಇವಾಗ ನಾನು 3 ಮರ್ಡರ್ ಮಾಡಿದ್ದೀನಿ ಅಂತ ಈಗೆಲ್ಲ ಹೇಳಿದ್ದಾರೆ. ಅದರ ಆಡಿಯೋ ಸಮೇತ ನನ್ನ ಹತ್ರ ಇದೆ ಸರ್, ರೆಕಾರ್ಡ್ ನನ್ನ ಹತ್ರ ಇದೆ. ಟಿವಿನಲ್ಲಿ ಬರಬೇಡ, ಟಿವಿನಲ್ಲಿ ಹಾಕ್ಸಿದ್ರೆ ನಾನು ಇವಾಗೆ 3 ಮರ್ಡರ್ ಮಾಡಿದ್ದೀನಿ ಅಂತ ಈ ಥರ ಎಲ್ಲ ನನ್ನ ಹತ್ರ ಮಾತಾಡಿದ್ದಾರೆ. ಆದರೆ ಈಗ ಇವರಿಬ್ಬರನ್ನು ಬಿಟ್ಟು 3ನೇ ಮದುವೆ ಆಗಿದ್ದಾಳೆ ಎಂದು ಇಬ್ಬರು ಗಂಡಂದಿರು ಆರೋಪ ಮಾಡುತ್ತಿದ್ದಾರೆ. ಇನ್ನು 2ನೇ ಗಂಡ ನಾನು ಕೊಟ್ಟ ಹಣ ವಾಪಸ್ ಕೊಡಿ ಎಂದು ಕೇಳಿಕೊಂಡ್ರೆ, ಮೊದಲನೇ ಗಂಡ ನನ್ನ ಮಕ್ಕಳನ್ನು ನನ್ನ ಬಳಿಗೆ ಕಳುಹಿಸಿಕೊಡಿ ಎಂದು ಆಗ್ರಹಿಸುತ್ತಿದ್ದಾನೆ. ಇನ್ನು ಘಟನೆ ಕುರಿತು ಮಹಿಳೆ ಮತ್ತು 2ನೇ ಗಂಡ ದೂರು ಮತ್ತು ಪ್ರತಿ ದೂರು ನೀಡಿದ್ದಾರೆ. ಒಟ್ಟಾರೆ ತನ್ನ ಅಂತವನ್ನೇ ಬಂಡವಾಳ ಮಾಡಿಕೊಂಡ ಮಹಿಳೆ ಗಂಡಂದ್ರಿಗೆ ಮೋಸ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲು ತುಳಿದಿದ್ದಾಳೆ. ಪೊಲೀಸರು ಯುವಕರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತಾರೆ ಕಾದು ನೋಡಬೇಕಿದೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಮತ್ತು ಉತ್ಸವವನ್ನು ಫೆಬ್ರವರಿ 6ರಂದು ಆಯೋಜಿಸಲಾಗಿದ್ದು, ಕಾರ್ಯಕ್ರಮ ಯಶಸ್ವಿಗೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್ ಕೋರಿದರು. ಕೋಲಾರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸದರಿ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ ಅಧಿಕಾರಿಗಳು ಶ್ರಮಿಸಬೇಕು ಎಂದರು. ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಕಾರ್ಯಾಗಾರ ಹಾಗೂ ಉತ್ಸವವನ್ನು ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಉತ್ಸವ ಕಾರ್ಯಕ್ರಮವನ್ನು ನಡೆಸಲು ಉದ್ದೇಶಿಸಲಾಗಿದೆ. ಸದರಿ ಕಾರ್ಯಾಗಾರವನ್ನು ವ್ಯವಸ್ಥಿತವಾಗಿ ಹಾಗೂ ಅಗತ್ಯ ಶಿಷ್ಟಾಚಾರದೊಂದಿಗೆ ಆಯೋಜಿಸಿ ಯಶಸ್ವಿಗೊಳಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮಿತಿ ರಚಿಸಲಾಗಿದೆ. ಪ್ರತಿಯೊಂದು ಸಮಿತಿಗೂ ನಿರ್ದಿಷ್ಟ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಹಾಗೂ ಯಶಸ್ವಿಗೊಳಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮಿತಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಎಲ್ಲ ಅಧಿಕಾರಿಗಳು ಶಿಷ್ಟಾಚಾರದಲ್ಲಿ ಯಾವುದೇ ಲೋಪವಾಗದಂತೆ ಹಾಗೂ ತಮಗೆ ಸೂಚಿಸಿದ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಕರೆತರಲು ಸಾರಿಗೆ ವ್ಯವಸ್ಥೆಯನ್ನು ಕೈಗೊಳ್ಳಬೇಕು ಎಂದರು. ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ, ಕೊಡಗುರ್ಕಿ ಗ್ರಾಮದ ನೂತನ ಪಶು ಚಿಕಿತ್ಸಾಲಯ ಕಟ್ಟಡ ಹಾಗೂ ಅಂಗನವಾಡಿ ಕೇಂದ್ರ ನೂತನ ಕಟ್ಟಡದ ಪೂಜೆಯನ್ನು ಸಚಿವ ಕೆಎಚ್ ಮುನಿಯಪ್ಪ ನೆರವೇರಿಸಿದರು. ದೇವನಹಳ್ಳಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯ ಹೆಸರನ್ನು ತೆಗೆದುಹಾಕಿದ್ದಾರೆ.
ಇಡೀ ದೇಶದಲ್ಲಿ ಮನರೇಗಾ ಅತಿ ಯಶಸ್ವಿಯಾಗಿ ನಡೆದಿದೆ. ಕೇಂದ್ರದಲ್ಲಿ ಯುಪಿಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ಈ ಯೋಜನೆ ಜಾರಿಯಾಗಿದೆ. ಯೋಜನೆ ಸಮಾಜಮುಖಿಯಾಗಿ ಯಶಸ್ವಿ ಕಂಡಿದೆ. ಈಗ ಹೆಸರು ಬದಲಾವಣೆ ಮಾಡಿದ್ದಾರೆ. ನಿರಂತರವಾಗಿ ನಮ್ಮ ಹೋರಾಟ ಇರಲಿದೆ. ಮುಂದಿನ ದಿನಗಳಲ್ಲಿ ಮನರೇಗಾ ಹೆಸರಿನಲ್ಲಿ ಮುಂದುವರಿಸುವಂತೆ ಮಾಡಲಾಗುತ್ತದೆ ಎಂದರು. ಮಾಡ್ತೀವಿ. ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದಾರೆ ಅವರು ಮತ್ತು ತಾರತಮ್ಯ ಮಾಡಿದ್ದಾರೆ ಮತ್ತು ಇಡೀ ಭಾರತ ದೇಶದಲ್ಲಿ ಮನ್ರೇಗಾ ಯೋಜನೆ ಯಶಸ್ವಿಯಾಗಿ ನಡೆಸಿದ್ದೀವಿ. ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ನಾನು ಕೂಡ ಆ ಮಂತ್ರಿಮಂಡಲದಲ್ಲಿದ್ದೆ. ಬಹಳ ಯಶಸ್ವಿಯಾಗಿ ಗ್ರಾಮಗಳ ಅಭಿವೃದ್ಧಿಗೆ ಸರ್ವತೋಮುಖ ಕೆಲಸ ಮಾಡಿದ್ದೀವಿ. ಈಗ ಅವರಿಗೆ ಹೆಸರು ಬದಲಾವಣೆ ಮಾಡೋಕ್ಕೆ ಹೋಗಿ ಕಾರ್ಯಕ್ರಮಗಳನ್ನು ಕೂಡ ಮುಟ್ಟುಗೊಳಿಸಿ ಪಂಚಾಯತಿಗೆ ಏನು ನ್ಯಾಯವಾಗಿ ಕೊಡಬೇಕು ಅದರಲ್ಲಿ 60-40 ಮಾಡಿದ್ದಾರೆ. ಅದು ಗ್ರಾಮಗಳ ಆಯ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಗಾಂಧೀಜಿಯವರ ಚಿಂತನೆ ಏನಿತ್ತು, ಗ್ರಾಮಗಳು ಸ್ವರಾಜ್ಯ ಆಗಬೇಕು, ಅವ್ರಿಗೆ ಸ್ವತಂತ್ರ ಇರಬೇಕು, ಅವರ ಅಭಿವೃದ್ಧಿಯನ್ನು ಅವರೇ ಮಾಡಿಕೊಳ್ಳಬೇಕು, ಅವ್ರಿಗೆ ಸ್ವತಂತ್ರ ಇರಬೇಕು ಅಂತ ಈ ತೀರ್ಮಾನ. ಅದಕ್ಕೆ ತದ್ವಿರುದ್ಧವಾಗಿ ಭಾರತ ಸರ್ಕಾರ ಅವರು ತೀರ್ಮಾನ ಮಾಡೋದಾದರೆ ಇನ್ನು ಪ್ರಜಾಪ್ರಭುತ್ವ ಎಷ್ಟಿದೆ, ಪಂಚಾಯಿತಿಯಲ್ಲಿದೆ, ಪಂಚಾಯಿತಿ ಆಯ್ಕೆ ಯಾಕೆ ಆಗಬೇಕಾಗಿದೆ. ಇದಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಇದನ್ನು ಅವ್ರು ಬದಲಾವಣೆ ಮಾಡಲೇಬೇಕು. ಮತ್ತೆ ವಾಪಸ್ ಮಹಾತ್ಮ ಗಾಂಧಿ ಹೆಸರಿಡೋ ತನಕ ಕಾಂಗ್ರೆಸ್ ಪಕ್ಷ ನಾವು ಹೋರಾಟ ಮಾಡ್ತೀವಿ. ಸರ್ಕಾರಿ ನೌಕರರು ದೈನಂದಿನ ವೃತ್ತಿಯ ಜೊತೆಗೆ ಕ್ರೀಡೆ, ವ್ಯಾಯಾಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ದೈಹಿಕ, ಮಾನಸಿಕವಾಗಿ ಆರೋಗ್ಯ ವೃದ್ಧಿಯಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಪ್ರತಿಯೊಬ್ಬರ ಜೀವನದಲ್ಲಿ ಆರೋಗ್ಯ ಮತ್ತು ದೇಹದ ಸದೃಢತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ದೈನಂದಿನ ಜೀವನದಲ್ಲಿ ಗುಣಮಟ್ಟದ ಆಹಾರ ಸೇವನೆ ಜೊತೆಗೆ ಕ್ರೀಡೆ, ವ್ಯಾಯಾಮ, ಯೋಗದಲ್ಲಿ ನೋಡಿಕೊಳ್ಬೇಕು. ಸರ್ಕಾರಿ ನೌಕರರು ಕೆಲವು ಸಂದರ್ಭದಲ್ಲಿ ಒತ್ತಡದಿಂದ ಕೂಡಿರಬಹುದು. ಒತ್ತಡದ ಜೀವನ ನಿವಾರಣೆಗೆ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಬೇಕು. ಇದರಿಂದ ಉತ್ತಮ ಪ್ರಜೆಯಾಗಲು ಕೆಲಸದ ಮೇಲಿನ ಆಸಕ್ತಿ ಹೆಚ್ಚಾಗಲಿದೆ ಅಂತ ಹೇಳಿದ್ರು. ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಜಿಲ್ಲೆಗೆ ಕೀರ್ತಿ ತರಬೇಕು. ಸರ್ಕಾರಿ ನೌಕರರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದರು. ದೇವನಹಳ್ಳಿ ಟೌನ್ ಕ್ರೀಡಾಂಗಣ ಅಭಿವೃದ್ಧಿಗೆ 13.5 ಕೋಟಿ ನಿಗದಿ ಮಾಡಲಾಗಿದೆ. 1 ವರ್ಷದೊಳಗೆ ಆಧುನಿಕ ಕ್ರೀಡಾಂಗಣವಾಗಿ ಅಭಿವೃದ್ಧಿಯಾಗಲಿದೆ. ಇದರಿಂದ ನಗರವಾಸಿಗಳಿಗೆ ಅನುಕೂಲವಾಗಲಿದೆ. ಹಾಗೆಯೇ ವಿಜಯಪುರ ರಸ್ತೆಯಲ್ಲಿರುವ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಸುಧಾಕರ್ ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಅದನ್ನು ಕೂಡ ರಾಷ್ಟ್ರ ಮಟ್ಟದ ಕ್ರೀಡಾಂಗಣವನ್ನಾಗಿ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಕೋಲಾರ ಜಿಲ್ಲಾ ಪಂಚಾಯತ್ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಕೈಮಗ್ಗ ಮೇಳ ವಸ್ತ್ರಸಿರಿ 2026ಕ್ಕೆ ಇಂದು ನಗರದ ಶತಶೃಂಗ ಪೊಲೀಸ್ ಸಮುದಾಯ ಭವನದಲ್ಲಿ ಚಾಲನೆ ನೀಡಲಾಯಿತು. ಕೋಲಾರ ಜಿಲ್ಲಾ ಪಂಚಾಯತ್ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಕೈಮಗ್ಗ ಮೇಳ ವಸ್ತ್ರಸಿರಿ 2026ಕ್ಕೆ ಇಂದು ನಗರ ಶತಶೃಂಗ ಪೊಲೀಸ್ ಸಮುದಾಯ ಭವನದಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಉದ್ಘಾಟಿಸಿ ಮೇಳಕ್ಕೆ ಶುಭ ಹಾರೈಸಿದರು. ಈ ಮೇಳವು ಜನವರಿ 30ರಿಂದ ಫೆಬ್ರವರಿ 3, 2026ರವರೆಗೆ ಒಟ್ಟು 5 ದಿನಗಳ ಕಾಲ ಏರ್ಪಡಿಸಲಾಗಿದೆ. ರಾಜ್ಯಾದ್ಯಂತ ಸುಮಾರು 25 ಕೈಮಗ್ಗ ನೇಕಾರ ಸಹಕಾರ ಸಂಘಗಳು ಈ ಮೇಳದಲ್ಲಿ ಭಾಗವಹಿಸಿವೆ. ಗ್ರಾಹಕರಿಗೆ ಎಲ್ಲ ಕೈಮಗ್ಗ ಉತ್ಪನ್ನಗಳ ಮೇಲೆ 20% ವಿಶೇಷ ರಿಯಾಯಿತಿ ನೀಡಲಾಗುತ್ತಿದೆ. ಮುಂಬರುವ ಶಿವರಾತ್ರಿ ಹಾಗೂ ಯುಗಾದಿ ಹಬ್ಬಗಳ ಪ್ರಯುಕ್ತ ಸಾರ್ವಜನಿಕರಿಗೆ ಗುಣಮಟ್ಟದ ರೇಷ್ಮೆ ಹಾಗೂ ಹತ್ತಿ ಸೀರೆಗಳು, ಕಂಬಳಿ, ಟವಲ್ ಹಾಗೂ ಬೆಡ್ಶೀಟ್ಗಳು ನೇರವಾಗಿ ನೇಕಾರರಿಂದಲೇ ಕೈಗೆಟುಕುವ ದರದಲ್ಲಿ ದೊರೆಯಲಿವೆ. ನೇಕಾರರಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವ ಮತ್ತು ಗ್ರಾಹಕರಿಗೆ ನೇರ ಖರೀದಿ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೇಕಾರರನ್ನು ಪ್ರೋತ್ಸಾಹಿಸಬೇಕು ಅಂತ ತಿಳಿಸಿದರು. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಜಾಮೀನು, ಷರತ್ತುಬದ್ಧ ಜಾಮೀನು ನೀಡಿದ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ. ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿಯ ಶವ ಪತ್ತೆ, ಗೌರಿಬಿದನೂರು ತಾಲೂಕಿನ ಮೇಳಿಯ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಶವ ಪತ್ತೆ, ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ.
ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಗುಡಿಬಂಡೆಯಲ್ಲಿ ಸಿಪಿಎಂ ಉಪವಾಸ ಸತ್ಯಾಗ್ರಹ. ಬಡವರ ವಿರೋಧಿ ಕಾಯ್ದೆ ಎಂದು ಆಕ್ಷೇಪ. ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ರಕ್ಷಣೆಗಾಗಿ ಉಪವಾಸ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.